ಗಂಗಾದೇವಿ ಸ್ವರ್ಗಲೋಕದಲ್ಲಿ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿದ್ದರು. ಭೂಮಿಯ ಮೇಲೆ ರಾಜ ಭಗೀರಥನು ತನ್ನ ಪೂರ್ವಜರಿಗೆ ಮೋಕ್ಷ ದೊರಕಿಸಲು ಗಂಗೆಯನ್ನು ಭೂಮಿಗೆ ತರಬೇಕೆಂದು ಸಂಕಲ್ಪ ಮಾಡಿದ್ದ. ಈ ಮಹತ್ತರ ಉದ್ದೇಶಕ್ಕಾಗಿ ಅವನು ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತೋಷಪಡಿಸಿದ. ಬ್ರಹ್ಮನು ಗಂಗೆಯನ್ನು ಭೂಮಿಗೆ ಕಳುಹಿಸಲು ಸಮ್ಮತಿಸಿದನು. ಆದರೆ ಅವಳ ಅಪಾರ ವೇಗವನ್ನು ಭೂಮಿ ತಡೆಯುವುದಿಲ್ಲವೆಂದು ಹೇಳಿದರು. ಆಗ ಭಗೀರಥನು ಶಿವನನ್ನು ಪ್ರಾರ್ಥಿಸಿದ. ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಹಿಡಿದು ನಿಧಾನವಾಗಿ ಭೂಮಿಯ ಮೇಲೆ ಬಿಡುವುದಾಗಿ ಒಪ್ಪಿಕೊಂಡರು. ಗಂಗಾದೇವಿ ಭೂಮಿಗೆ ಇಳಿಯುವ ಕ್ಷಣದಲ್ಲಿ ಶಿವನ ಜಟೆಯಲ್ಲಿ ಸಿಕ್ಕಿಕೊಂಡು ನಂತರ ಮೃದುವಾಗಿ ಹೊರಬಂದಳು. ಭಗೀರಥನು ಗಂಗೆಯನ್ನು ತನ್ನ ಪೂರ್ವಜರ ಶಾಪ ಮುಕ್ತಿಗಾಗಿಯೇ ಸಾಗುವಂತೆ ಪ್ರಾರ್ಥನೆ ಮಾಡಿ ಗಂಗಾದೇವಿಯು ಅವನ ಪ್ರಾರ್ಥನೆಯನ್ನು ಒಪ್ಪಿ ಅವನ ಪೂರ್ವಜರ ಭಸ್ಮವನ್ನು ಸ್ಪರ್ಶಿಸಿ ಅವರಿಗೆ ಮೋಕ್ಷ ನೀಡಿದಳು. ಆ ಕ್ಷಣದಲ್ಲಿ ಭೂಮಿಯೆಲ್ಲ ಪವಿತ್ರತೆಯಿಂದ ತುಂಬಿತ್ತು. ಗಂಗಾದ ಹರಿವು ದೇವತೆಗಳ ಆಶೀರ್ವಾದದಂತೆ ಭೂಮಿಯಲ್ಲಿ ಹರಡಿತು. ಇಂದು ಕೂಡ ಗಂಗೆಯನ್ನು ಪವಿತ್ರ ನದಿಯಾಗಿ ಲಕ್ಷಾಂತರ ಮಂದಿ ಪೂಜಿಸುತ್ತಿದ್ದಾರೆ.